ರೇಣುಕಾ ಸ್ವಾಮಿ ದುರಂತ ಅಂತ್ಯ ಕಂಡು 1 ವರ್ಷ. ಮಗನನ್ನ ನೆನೆದು ಬಿಕ್ಕಿ ಬಿಕ್ಕಿ ಅತ್ತ ತಂದೆ ತಾಯಿ. ಹೌದು, ಇದೇ ದಿನ ಸರಿಯಾಗಿ 1 ವರ್ಷದ ಹಿಂದೆ ಕನ್ನಡ ಸಿನಿರಂಗವೇ ಬೆಚ್ಚಿ ಬಿದ್ದಿತ್ತು. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾ ಸ್ವಾಮಿ ಅನ್ನೋ ಯುವಕನ ದುರಂತ ಅಂತ್ಯವಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ನಾನಾ ಬೆಳವಣಿಗೆಗಳು ನಡೆದಿವೆ. ಜೈಲು ಪಾಲಾಗಿದ್ದ ದರ್ಶನ್ ಮತ್ತು ಪವಿತ್ರ ಗೌಡ ಜಾಮೀನು ಪಡೆದು ಹೊರಗಡೆ ಕೂಡ ಬಂದಾಗಿದೆ. ಆದರೆ ಆ ಮನೆಯಲ್ಲಿ ಇನ್ನೂ ನೀರವ ಮೌನ ಆವರಿಸಿದೆ. ಮಗನನ್ನ ಕಳೆದುಕೊಂಡಿರುವ ರೇಣುಕಾ ಸ್ವಾಮಿಯ ತಂದೆ ತಾಯಿಯ ದುಃಖ ಕಡಿಮೆಯಾಗಿಲ್ಲ. ಎಸ್, ಪುತ್ರ ಶೋಕಂ ನಿರಂತರಂ ಅನ್ನೋ ಗಾದೆ ಮಾತಿದೆ. ರೇಣುಕಾ ಸ್ವಾಮಿಯ ಪತ್ನಿ ಸಹನಾ ಅವರ ಕಷ್ಟವನ್ನು ಕೇಳುವವರಿಲ್ಲ. ಸರ್ಕಾರ ಮಾತಿಗೆ ತಕ್ಕಂತೆ ನಡೆಯಲಿಲ್ಲ. ಈ ಹಿನ್ನೆಲೆ ತಮ್ಮ ಮನದ ನೋವನ್ನ ಮಾಧ್ಯಮಗಳ ಮುಂದೆ ರೇಣುಕಾ ಸ್ವಾಮಿ ಕುಟುಂಬ ಹೊರಹಾಕಿದೆ. ನ್ಯಾಯ ಸಿಗುವ ವಿಶ್ವಾಸವನ್ನ ವ್ಯಕ್ತಪಡಿಸಿದೆ. ಹಾಗಿದ್ದರೆ ರೇಣುಕಾ ಸ್ವಾಮಿ ಕುಟುಂಬದವರು ಮಾಧ್ಯಮದವರಿಗೆ ಹೇಳಿದ್ದೇನು ಎಲ್ಲವನ್ನ ನೋಡೋಣ ಬನ್ನಿ. ಅಂದಹಾಗೆ ಮಗನನ್ನ ಕಳೆದುಕೊಂಡು 1 ವರ್ಷವಾಗಿದೆ. ಆ ನೋವಲ್ಲಿಯೇ ಇನ್ನೂ ಇದ್ದೇವೆ. ಮೊಮ್ಮಗನ ಆರೈಕೆ, ಆಟ ಪಾಠದಲ್ಲಿ ನೋವನ್ನ ಮರೆಯುವ ಪ್ರಯತ್ನ ಮಾಡ್ತಾ ಇದ್ದೀವಿ ಎಂದು ರೇಣುಕಾ ಸ್ವಾಮಿ ಅವರ ತಂದೆ ಕಾಶಿನಾಥಯ್ಯ ಹೇಳಿದ್ದಾರೆ. ನ್ಯಾಯ ಸಿಗುತ್ತೆ ಅನ್ನುವ ಭರವಸೆ ನಮಗೆ ಇನ್ನೂ ಇದೆ. ಸರ್ಕಾರದ ಮೇಲೆ, ಪೊಲೀಸರ ಮೇಲೆ, ಹಾಗೆ ಕಾನೂನು ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ ಎಂದು ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಜಾಮೀನಿನ ವಿಷಯ ಸುಪ್ರೀಂ ಕೋರ್ಟ್ನಲ್ಲಿ ಇದೆ. ಈ ಪ್ರಕರಣವನ್ನು ಸರ್ಕಾರ ಫಾಸ್ಟ್ ಟ್ರ್ಯಾಕ್ ಮೂಲಕ ನಡೆಸಬೇಕು ಎಂದು ಮನವಿಯನ್ನ ಮಾಡಿದ್ದಾರೆ. ನಂತರ ದರ್ಶನ್ ನಮ್ಮನ್ನ ಸಂಪರ್ಕಿಸಿಲ್ಲ, ಅವರು ನಮ್ಮನ್ನ ಸಂಪರ್ಕಿಸುತ್ತಾರೆ ಅನ್ನುವ ನಂಬಿಕೆ ಕೂಡ ನಮ್ಮಲ್ಲಿ ಇಲ್ಲ ಎಂದು ಹೇಳಿದ್ದಾರೆ. ಕಾನೂನನ್ನ ಗಮನದಲ್ಲಿಟ್ಕೊಂಡು ಅವರು ಸುಮ್ಮನೆ ಇರಬಹುದು ಎಂದು ಹೇಳಿರುವ ರೇಣುಕಾ ಸ್ವಾಮಿ ಅವರ ತಂದೆ, ಒಂದು ವೇಳೆ ಅವರು ಸಂಪರ್ಕಿಸಲು ಬಂದರೆ ನಮ್ಮ ಹಿರಿಯರು ಆ ವಿಚಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂದು ಹೇಳಿದ್ದಾರೆ. ನಮ್ಮ ಸೊಸೆ ವಿಚಾರದಲ್ಲಿ ಸರ್ಕಾರ ಮಾತು ಕೊಟ್ಟಂತೆ ನಡೆಯಲಿಲ್ಲ. ನಮ್ಮ ಸೊಸೆಗೆ ಕೆಲಸದ ವ್ಯವಸ್ಥೆ ಮಾಡಲೇಬೇಕು. ಆದರೆ ಸೊಸೆಗೆ ನೌಕರಿ ಕೊಡಲು ಕಾನೂನು ಪ್ರಕಾರ ಬರಲ್ಲ ಅಂದಿದ್ದಾರೆ. ಇನ್ನು ರೇಣುಕಾ ಸ್ವಾಮಿ ಅವರ ತಾಯಿ ಮಾತನಾಡಿ, ನನ್ನ ಮಗನನ್ನ ಕಳೆದುಕೊಂಡು 1 ವರ್ಷವಾಗಿದೆ. ನಾವೆಲ್ಲ ದುಃಖದಲ್ಲಿದ್ದೇವೆ. ಆ ನೋವನ್ನ ಮರೆಯಲು ಇಂದಿಗೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸರ್ಕಾರ ನನ್ನ ಸೊಸೆಯ ಭವಿಷ್ಯಕ್ಕೆ ಬುನಾದಿ ಹಾಕಬೇಕೆಂದು ಹೇಳಿದ್ದಾರೆ. ಒಟ್ಟಲ್ಲಿ ರೇಣುಕಾ ಸ್ವಾಮಿ ಮನೆಯಲ್ಲಿ ನೀರವ ಮೌನ ಆವರಿಸಿದೆ. ಈ ಹಿನ್ನೆಲೆಯಲ್ಲಿ ಅವರ ಪತ್ನಿ ಕೂಡ ಮಾತನಾಡಿ, ನಮ್ಮ ಮನೆಯವರು ತೀರ್ಕೊಂಡು 1 ವರ್ಷ ಕಳೆದರೂ ಕೂಡ ನೆನಪು ಮಾಸಿ ಹೋಗ್ತಾ ಇಲ್ಲ. ತಂದೆ ತಾಯಿ ಇಬ್ಬರಿಗೂ ಕೂಡ ವಯಸ್ಸಾಗಿದೆ. 1 ವರ್ಷದಲ್ಲಿ ಸಾಕಷ್ಟು ನೋವು ಕಂಡಿದ್ದೇವೆ. ನನ್ನ ಮತ್ತು ನನ್ನ ಮಗುವಿನ ಭವಿಷ್ಯಕ್ಕೆ ಸರ್ಕಾರ ನೆರವಾಗಬೇಕು ಎಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ನ್ಯಾಷನಲ್ ಟಿವಿ.